ಆಯ್ತನ, ಅದೇ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದನಲ್ಲ, ನೀವು ನೆಮ್ಮದಿಯಾಗಿರಿ. ತುಂಬಾ ಸಂತೋಷಮ್ಮ. ಸರಿ, ನಾನು ಮಾಡ್ಕೊಳ್ಳಾ? ಆಯ್ತನ, ಫೋನ್ ಇಡ್ತೀನಿ, ಬಾಯ್. ಸರಿಮ್ಮ, ಬಾಯ್. ಯಾರಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡೋದು? ನಿಮ್ ಮಾವನೇ. ಹೌದಾ? ಏನಮ್ಮ ಹೇಳಿದ್ರು? ನಾಳೆ ನಿನ್ ಮಾವನ್ ಮಗ ಸುಭಾಷಿಲ್ ಬರ್ತಾ ಇದ್ದಾನೆ. ಹೌದಾ? ಅವ್ರ್ಯಾಕೆ ಇಲ್ಲಿಗ್ ಬರ್ತಾ ಇದಾರೆ? ಅವನು UG ಮಾಡಕ್ಕೆ ಇಲ್ಲಿ ಕಾಲೇಜಲ್ಲಿ ಜಾಯಿನ್ ಮಾಡಿದಾನಂತೆ. ನಾಡ್ದು ಅವನಿಗೆ ಕಾಲೇಜ್ ಓಪನ್ ಆಗ್ತಾ ಇದೆ. ಅವನಿಗೆ ಒಳ್ಳೆ ಹಾಸ್ಟೆಲ್ ಸಿಗೋವರೆಗೂ ನಿನ್ ಮನೆಯಲ್ಲೇ ಉಳ್ಸ್ಕೋ ಅಂತ ನನ್ನನ್ನ ಫೋನ್ ಮಾಡಿ ಹೇಳಿದ್ರು. ಅಲ್ಲ, ಅದಕ್ ನೀವೇನ್ ಹೇಳಿದ್ರಿ? ಸರಿ, ಇಲ್ಲೇ ಉಳ್ಕೊಳ್ಳಿ ಅಂದೆ. ಏನಮ್ಮ, ನಮ್ ಮನೇಲಿ ಇರೋದೇ ಬರೇ 2 ರೂಮು. ಅವ್ರಿಲ್ ಬಂದ್ರೆ ಯಾವ ರೂಮಲ್ಲಿ ಇರ್ತಾರೆ? ಹೇ, ಅವನು ಇಲ್ಲಿ 10 ದಿನಾನೇ ಇರೋದು. ಅವನು ಇರೋವರೆಗೂ ನಿನ್ ರೂಮಲ್ಲೇ ಇರ್ಲಿ. ಸರಿ. ಸರಿ, ನನ್ಗೆ ತುಂಬಾ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ. ಆಯ್ತಮ್ಮ, ನೀನ್ ಮಲ್ಕೋ, ನಾನ್ ನನ್ ರೂಮಿಗೆ ಹೋಗ್ತೀನಿ. ಗುಡ್ ನೈಟ್. ಸರಿ, ಲೈಟ್ ಆಫ್ ಮಾಡಿ ಹೋಗು. ಸರಿ ಅಮ್ಮ. ಸರಿ. ಹಲೋ. ಏನ್ ಹೇಳೆ? ನಾನ್ ತಿಂದಾಯ್ತು, ನೀನ್ ತಿಂದ್ಯಾ? ಏನೂ ಇಲ್ವೇ, ಸುಮ್ನೆ ಇದ್ದೀನಿ. ಏನು, ನಮ್ ಕಾಲೇಜಲ್ ರ್ಯಾಗಿಂಗಾ? ಆ ಥರ ಏನಾದ್ರೂ ಮಾಡಿದ್ರೆ ನಾವ್ ಯಾರಂತ ತೋರ್ಸೋಣ. ಅದೆಲ್ಲ ಸರಿ, ನೀನ್ ಕಾಲೇಜಿಗೆ ಹೇಗ್ ಬರೋಣ ಅಂತ ಇದ್ಯಾ? ಸರಿ, ನಾನಿಲ್ಲಿಂದ ಶ್ಯಾರಟನಲ್ಲಿ ಬರ್ತೀನಿ, ನಾವ್ ಕಾಲೇಜಲ್ಲಿ ಮೀಟ್ ಮಾಡೋಣ. ನೀನ್ ಹೆದ್ರಬೇಡ, ನೋಡ್ಕೊಳ್ಳೋಣ. ಆಯ್ತು ಬಿಡೆ, ನನಗ್ ನಿದ್ದೆ ಬರ್ತಾ ಇದೆ. ನಾವು ನಾಡಿದ್ದು ಕಾಲೇಜಲ್ಲಿ ಮೀಟ್ ಮಾಡೋಣ. ಓಕೆ ಕಣೆ, ಬಾಯ್, ಗುಡ್ ನೈಟ್. ಅತ್ತೆ. ಏ ಸುಭಾಷ್, ಬಾರೋ. ಏನತ್ತೆ, ಅಣ್ಣನ ಮಗನ ಸ್ವಾಗತ ಮಾಡಕ್ಕೆ ಕೈಯಲ್ಲಿ ಕಸ್ಬರ್ಗೆ ಹಿಡ್ಕೊಂಡು ರೆಡಿ ಆಗಿದ್ರ ಅನ್ಸುತ್ತೆ. ಅಯ್ಯೋ, ನೀನು ಇದೆಯಲ್ಲ, ಮನೆ ಕ್ಲೀನ್ ಮಾಡುವಾಗ ನೀನ್ ಬಂದ್ಬಿಟ್ಟೆ. ಯಾಕೆ ನಿಂತಿದ್ಯಾ? ಒಳಗ್ ಹೋಗೋಣ ಬಾ. ಸರಿ ಅತ್ತೆ, ಬಾ. ನೀನ್ ಹೋಗಿ ಸೋಫಾನಲ್ಲಿ ಕೂತ್ಕೊಂಡು ನಾನು ಟೀ ತಗೊಂಡ್ಬರ್ತೀನಿ. ಸರಿ ಅತ್ತೆ. ತಗೋ, ಟೀ ಕುಡಿ. ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದಾರತ್ತೆ. ಸರಿ, ನಿನ್ಗೆ ಯಾವಾಗ್ನಿಂದ ಕಾಲೇಜ್ ಶುರು ಆಗ್ತಾ ಇದೆ? ಕಾಲೇಜ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತತ್ತೆ. PG ಹುಡುಕಿದ್ನೆ, ಎಲ್ಲೂ ಸಿಗ್ಲಿಲ್ಲ. ಇನ್ನೂ 1 ವಾರದಲ್ಲಿ ಹೇಗಾದ್ರೂ PG ಸಿಗುತ್ತಂತ ಅನಿಸ್ತಾ ಇದೆ ಅತ್ತೆ. ಅಲ್ಲಿವರೆಗೂ ನಿಮ್ಮನೇಲೇ ಇರ್ಬೇಕತ್ತೆ. ಹೇ, ಇದ್ರಲ್ಲಿ ಏನಿದೆ? ನೀನಿಲ್ಲಿ ಎಷ್ಟ್ ದಿನ ಬೇಕಾದ್ರೂ ಇರಬಹುದು, ಸರಿನಾ? ಇದು ನಿನ್ನ ಅತ್ತೆ ಮನೆ ಕಣೋ, ಜಾಲಿಯಾಗಿರು, ಆಯ್ತಾ? ಥ್ಯಾಂಕ್ಸ್ ಅತ್ತೆ. ಹೇ ಪ್ರಿಯಾಂಕಾ. ಬಂದಾಯ್ತಾ ಮಾವ? ಬಂದ್ ಎಷ್ಟೊತ್ತಾಯ್ತು? ಬಂದು 5 ನಿಮಿಷ ಆಯ್ತು. ಓ ಹೌದಾ, ಸರಿ ಸರಿ. ಅಮ್ಮ, ಕುಡಿಯಕ್ ಟೀ ತಗೊಂಬರ್ತೀರಾ? ಬೆಲ್ಗೆದ್ದು ಯಾವ ಕೆಲ್ಸಾನೂ ಮಾಡಲ್ಲ, ಟೀ ಮಾತ್ರ ಕೇಳ್ಬಿಡು. ಕಿಚನ್ ನಲ್ಲಿ ಟೀ ಮಾಡಿ ಇಟ್ಟಿದ್ದೀನಿ, ಹೋಗ್ ತಗೋ. ನಾನು ಸುಭಾಷ್ ಹತ್ರ ಮಾತಾಡ್ಬೇಕು. ಇವನು ಚಿಕ್ಕವನಿರುವಾಗ ನೋಡಿದ್ದು. ಏನಮ್ಮ ಇದು? ಇನ್ನು ಮುಂದೆ ಮಾವ ಇಲ್ಲೇ ಇರ್ತಾರಲ್ವಾ? ಹೋಗಿ ಬೇಗ ಟೀ ತಗೊಂಬನ್ನಿ ಅಮ್ಮ, ತಲೆ ನೋವ್ತಾ ಇದೆ.
ಯಾವಾಗ ನೋಡಿದ್ರೂ ಕೆಲ್ಸ ಹೇಳೋದ್ರಲ್ಲೇ ಗುರಿಯಾಗಿರು. ಮತ್ತೆ ಬೇರೆ ಏನು ವಿಶೇಷ? ವಿಶೇಷ ಎಲ್ಲ ಏನಿಲ್ಲ ಮಾವ. ಸರಿ, ನೀವು UG ಜಾಯಿನ್ ಮಾಡಿ ಆಯ್ತಾ? ಹೌದು, ಅದಕ್ಕೆ ಇಲ್ಲಿ 10 ದಿವಸ ಇರಕ್ಕಂತ ಬಂದಿದ್ದೀನಿ. ನಾನಿಲ್ಲಿರೋದ್ರಿಂದ ನಿಮಗೆ ಯಾವುದೇ ತೊಂದರೆ ಇಲ್ವಲ್ಲ? ನೀವಿಲ್ಲಿರೋದ್ರಿಂದ ನಮಗೇನ್ ತೊಂದ್ರೆ ಮಾವ? ಹಾಗೆಲ್ಲ ಏನೂ ಇಲ್ಲ. ಏಯ್ ತಗೊಳ್ಳೆ. ಹ್ಮ್. ಸರಿ ಸುಭಾಷ್, ನೀನು ಮೊದಲು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗು. ಸ್ನಾನ ಮಾಡಿದ್ಮೇಲೆ ಬಾ, ಟಿಫನ್ ತಿನ್ನೋಣ. ಸರಿ ಅತ್ತೆ. ಅಮ್ಮ, ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಆಯ್ತಮ್ಮ, ಜಾಗ್ರತೆಯಾಗಿ ಹೋಗ್ಬಾ. ಆಯ್ತಮ್ಮ. ಹ್ಮ್. ಪ್ರಿಯಾಂಕಾ ಕಾಲೇಜ್ಗೆ ಹೋಗ್ತಾ ಇದೀಯಾ? ಹೌದು ಮಾವ. ಪ್ರಿಯಾಂಕಾ, ನೀನ್ ಕಾಲೇಜ್ಗೆ ಹೇಗೆ ಹೋಗ್ತೀಯಾ? ಪಕ್ಕದಲ್ಲಿ ಮೇನ್ ರೋಡಿಗೆ ಹೋದ್ರೆ ತುಂಬಾ ಶಾರೋಟ ಇರುತ್ತೆ ಮಾವ, ನಾನು ಅದ್ರಲ್ಲೇ ಹೋಗ್ತೀನಿ. ಹೌದಾ? ಹಾಗಾದ್ರೆ ನಾನು ನಿನ್ ಜೊತೆನೇ ಬರ್ತೀನಿ. ಇಬ್ರು ಜೊತೆಗೆ ಹೋಗೋಣ. ಆಯ್ತು ಮಾವ, ಬನ್ನಿ ಹೋಗೋಣ. ಸರಿ ಸರಿ, ಇಬ್ರು ಜಾಗ್ರತೆಯಾಗಿ ಹೋಗ್ಬನ್ನಿ. ಏನತ್ತೆ, ನಾವು ಶೇರೋಟದಲ್ಲೇ ತಾನೇ ಹೋಗ್ತೀವಿ, ನಾವು ನೋಡ್ಕೊಂತೀವಿ. ಇವನು ಈ ಊರಿಗೆ ಹೊಸದಾಗಿ ಬಂದಿದ್ದಾನೆ, ಅವನನ್ನ ನೋಡ್ಕೊಂಡು ಕರ್ಕೊಂಡು ಹೋಗು. ಆಯ್ತಮ್ಮ, ನಾನ್ ನೋಡ್ಕೋತೀನಿ. ಬನ್ನಿ ಮಾವ. ಹೇಳಿ ಅಣ್ಣ. ಏನಿಲ್ಲಮ್ಮ, ನಿನ್ನ ಅಳಿಯ ಕಾಲೇಜ್ಗೆ ಹೋದ್ನಾ ಇಲ್ವಾ ಅಂತ ಕೇಳೋದಕ್ಕೇನೆ ಫೋನ್ ಹಾಕ್ದೆ. ಹೌದಣ್ಣ, ಈಗ್ಲೇ ಕಾಲೇಜಿಗೆ ಹೊರಟೋದ್ರು. ಸಂತೋಷಮ್ಮ, ಅವನಿಗೆ PGನಲ್ಲಿ ರೂಮ್ ಸಿಗೋ ತನಕ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಮ್ಮ. ಅದಾದ್ಮೇಲೆ ನಿನ್ಗೆ ಯಾವ ತೊಂದ್ರೆನೂ ಇರೋದಿಲ್ಲ. ಏನಣ್ಣ ಇದು, ಅವನು ಇಲ್ಲೇ ಇದ್ದು ಓದಿದ್ರು ನನ್ಗೆ ಏನ್ ತೊಂದ್ರೆನೂ ಇಲ್ಲ. ಸರಿಮ್ಮ, ನೀನಾಯ್ತು, ನಿನ್ನ ಅಳಿಯ ಆಯ್ತು. ಆಮೇಲೆ ಸಾಯಂಕಾಲ ಅವ್ನು ಬಂದ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು. ಸರಿ? ಆಯ್ತಣ್ಣ, ನಾನು ಫೋನ್ ಇಡ್ತೀನಿ. ಸರಿಮ್ಮ. ಮಾವ, ನಿಮ್ ಕಾಲೇಜಲ್ಲಿ ಯಾರಾದ್ರೂ ಇವತ್ತು ರ್ಯಾಗಿಂಗ್ ಮಾಡಿದ್ರಾ? ಅದೆಲ್ಲ ಏನೂ ಇಲ್ಲ. ಜೂನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಸೀನಿಯರ್ಸ್ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಹೌದಾ? ಏನ್ ಪ್ರಿಯಾಂಕಾ, ನಿಮ್ ಕಾಲೇಜಲ್ಲಿ ರ್ಯಾಗಿಂಗ್ ಇದೆಯಾ? ನಮ್ ಕಾಲೇಜ್ ಸೀನಿಯರ್ಸು ನಮ್ಮನ್ನ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಮ್ ಸೀನಿಯರ್ಸ್ ಆಲ್ರೆಡಿ ನಮಗೆ ಗುರ್ತಾ ಇರೋದ್ರಿಂದ ಇವತ್ತು ಕಾಲೇಜ್ ತುಂಬಾ ಜಾಲಿಯಾಗಿತ್ತು. ಹಾ ಸರಿ, ಫಸ್ಟ್ ದಿನ ಹೇಗೋ ಹೋಯ್ತು, ನಾಳೆಯಿಂದ ಚೆನ್ನಾಗಿ ಓದ್ಬೇಕು, ಸರಿನಾ? ಸುಭಾಷ್. ಅತ್ತೆ ಹೇಳಿ ಅತ್ತೆ. ಇಲ್ಲೇ ಪಕ್ಕದಲ್ಲಿರೋ ಮಂಟಪದಲ್ಲಿ ಒಂದ್ ಮುಖ್ಯವಾದ ಮ್ಯಾರೇಜ್ ಇದೆ, ನಾವು ಹೋಗ್ತೀವಿ, ನೀನು ಬರ್ತೀಯಾ? ಹೌದಾ? ನಾನು ಬರಲ್ಲ ಅತ್ತೆ. ಸರಿ, ನಾವಿಬ್ರು ಹೋಗಿ ಬರ್ತೀವಿ, ನೀನ್ ಜಾಗೃತಿ ಆಗಿರು, ಸರಿನಾ? ಸರಿ ಅತ್ತೆ. ಬಂದು ಹೊರಗಡೆ ಡೋರ್ ಲಾಕ್ ಮಾಡ್ಕೋ. ಹಲೋ, ಹೇಳು ಮಗ. ಎಲ್ಲಿದೆಯೋ? ನಾನಿವಾಗ ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ. ನಾನಿವತ್ತು ಫ್ರೀಯಾಗೇ ಇದ್ದೀನಿ ಕಣ. ನಿಮ್ಮ ಅತ್ತೆ ಮನೆಗೆ ಬಂದು ನನ್ನ ಮೀಟ್ ಮಾಡ್ಬೋದಾ? ಇಲ್ಲಿ ನಮ್ಮ ಅತ್ತೆ ಮತ್ತೆ ಅವ್ರ ಮಗಳಿದ್ದಾಳೆ, ಅವ್ರ ಹತ್ರ ಹೇಳ್ದೆ ಬಂದ್ರೆ ತಪ್ಪಾಗುತ್ತೆ. ಸರಿ ಸರಿ ಬಿಡು, ನಾಳೆ ನಾನು ಪಬ್ಬಿಗೆ ಹೋಗೋಣ ಅಂತಿದ್ದೀನಿ, ನೀನು ನನ್ನ ಜೊತೆ ಬರ್ತೀಯೇನೋ? ಏನು ಪಬ್ಬಿಗ? ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನಮ್ಮ ಕ್ಲಾಸಲ್ಲಿರೋ ಎಲ್ಲರೂ ಹೋಗ್ತಾ ಇದೀವಿ ಕಣ, ನೀ ಮಾತ್ರ ಬರ್ಲಿಲ್ಲ ಅಂದ್ರೆ ಹೆಂಗೆ? ಪಬ್ ಅಂತಂದ್ರೆ ಅಲ್ಲಿ ತುಂಬಾ ಹಣ ಖರ್ಚಾಗುತ್ತಲ್ವಾ? ಒಂದು 5,000 ಅಷ್ಟೇ ಕಣ ಖರ್ಚಾಗೋದು, ಅದು ಕೂಡ ಇಲ್ವಾ ನಿನ್ನ ಹತ್ರ? ಏನು 5,000ನಾ? ಯಾಕೆ ಹಿಂಗೆ ಗಾಬರಿ ಆಗ್ತಿದ್ಯಾ? ನಿನ್ನ ಹತ್ರ ಇಲ್ವಾ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಮಗ. ನಿನ್ನ ಹತ್ರ ಇಲ್ಲ ಅಂದ್ರೆ ಮತ್ತೆ ಹತ್ರ ಇಸ್ಕೊಂಬಾರೋ. ಹೇಗೋ? ಏನಾದ್ರೂ ಒಂದ್ ಸುಳ್ಳು ಹೇಳಿ ಇಸ್ಕೊಂಬಾರೋ. ನೀನೇ ಹಳ್ಳಿಯಿಂದ ಸಿಟಿಗೆ ಇವಾಗ ಹೊಸದಾಗಿ ಬಂದಿದೀಯಾ, ಈ ಸಿಟಿಲೆಲ್ಲ ಏನಿದೆ ಅಂತ ನೀನ್ ನೋಡೋದ್ ಬೇಡವಾ? ಒಬ್ಬ ವಯಸ್ಸು ಹುಡುಗ ಒಂದ್ 5,000 ಇಲ್ಲ ಅಂದ್ರೆ ಹೆಂಗ್ ಹೇಳೋ? ನೀನೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ನಾಳೆ ನಮ್ ಕ್ಲಾಸಲ್ಲಿರೋ ಎಲ್ಲ ಪಬ್ಬಿಗೆ ಹೋಗಿ ಎಂಜಾಯ್ ಮಾಡ್ತೀವಿ ಅಷ್ಟೇ, ಸರಿನಾ? ನೀನ್ ಹೆಂಗಾದ್ರೂ ದುಡ್ಡು ಅರೇಂಜ್ ಮಾಡಪ್ಪ, ಅರ್ಥ ಆಯ್ತಾ? ಅದಲ್ಲ. ಏನದಲ್ಲ? ಸರಿ, 5,000 ಆಗ್ಲಿಲ್ಲ ಅಂದ್ರೆ 3,000 ತಗೊಂಬಾರೋ. 3,000 ಕೂಡ ಆಗಲ್ಲ. ಅಯ್ಯೋ ನಿನ್ನ, ಹೋಗ್ಲಿ ಬಿಡು, ಒಂದ್ 2,000 ತಗೊಂಬಾರೋ. ಅದನ್ನು ನಿನ್ ಕೈಲಿ ತರಕ್ಕಾಗಿಲ್ಲ ಅಂದ್ರೆ ಎಲ್ಲರೂ ನಿನ್ ನೋಡ್ ನಗಾಡ್ತಾರಷ್ಟೇ.
ಹೇಗಾದ್ರೂ ದುಡ್ಡು ಅರೇಂಜ್ ಮಾಡ್ಕೊಂಡು ಕಾಲೇಜಿಗೆ ಬಂದ್ಬಿಡು. ಕಾಲೇಜಿಂದ ನೇರವಾಗಿ ನಾವು ಪಬ್ಬಿಗೆ ಹೋಗೋದು, ಸರಿನಾ? ಸರಿ. ಇವಾಗ ದುಡ್ಡನ್ನ ಹೇಗೆ ರೆಡಿ ಮಾಡೋದು? ಏನು ಮಾಡೋಣ? ಅವನು ಬೇರೆ 2,000 ತಗೊಂಬ ಅಂತ ಹೇಳ್ತಾ ಇದ್ದಾನೆ. ಬಂದ ತಕ್ಷಣ ಅತ್ತೆ ಹತ್ರ ಕೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಏನು ಮಾಡೋಣ? ಛೇ, ಈ ಥರ ಸಿಕ್ಕಾಕೊಂಬಿಟ್ನಲ್ವಾ? ಬೇರೆ ದಾರಿ ಇಲ್ಲ. ಈ ದುಡ್ಡನ್ನ ಎತ್ಕೊಂಡು ನಾಳೆ ಚೆನ್ನಾಗಿ ಎಂಜಾಯ್ ಮಾಡೋಣ.